ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇನ್ನೊಂದು ವಾರದಲ್ಲಿ ಸರಿ ಹೋಗ್ಬಿಡ್ತಾಳೆ. ಸುಮ್ಮನೆ ಸುಭಾಷ್ ಅವ್ರ ಮೇಲೆ ಯಾಕೆ ರೇಗಾಡ್ತೀರಾ? ಬಿಟ್ಬಿಡಿ, ಹೋಗ್ಲಿ. ಕೇಳಿಸ್ಕೊಂಡ್ರ ಇವಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ಕೊಂಡ್ರ? ಇದು ಅವಳು ದೊಡ್ಡ ಮನ್ಸು. ಈಗ್ಲಾದ್ರೂ ಅರ್ಥ ಆಯ್ತಾ? ಕೇಳ್ದಲ್ಲ ನೀನು? ಕೇಳ್ದಿಯಲ್ಲ ಏನಾಯ್ತು ಅಂತ? ನಿನ್ ತಮ್ಮ ಕಂಟು ಪೂರ್ತಿ ಕುಡ್ದು ಮೈ ಮೇಲ್ ಪ್ರಜ್ಞೆನೇ ಇಲ್ದೆ ಪಾಪ ಸುಮನ್ ತಂಗಿ ರಾಜಿಗೆ ಆಕ್ಸಿಡೆಂಟ್ ಮಾಡಿದಾನೆ. ಅವಳು ಕೈ ಮುರಿದೋಯ್ತು, ಗೊತ್ತಾ ನಿಮ್ಗೆ? ಅಷ್ಟೇನಾ? ಅಷ್ಟಕ್ಕೆ ಇಷ್ಟೆಲ್ಲ ರಿಯಾಕ್ಟ್ ಮಾಡ್ತಿದ್ದೀರಾ ಅತ್ತೆ? ಏನಂದೆ? ಅಷ್ಟೇ ನಾನಾ? ಏಟು ನಿನಗಾಗಿಲ್ವಲ್ಲ ಸಾಧನ, ಅದಕ್ಕೆ ಅಷ್ಟೇನಾ ಅಂತ ಕೇಳ್ತಿದ್ಯಾ? ಅದೇ ಏಟು ನಿನಗಾಗಿದ್ದಿದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಿದ್ದೆ ನೀನು. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಅವ್ನು ಹೋಗ್ತಾ ಇದ್ದಿದ್ದು ರೋಡಲ್ಲಿ, ಅವಳು ಹೋಗ್ಬೇಕಾಗಿದ್ದು ಫುಟ್ಪಾತ್ ಮೇಲೆ. ಅವಳು ಯಾಕೆ ರೋಡ್ ಮೇಲೆ ನಡ್ಕೊಂಡು ಹೋಗ್ಬೇಕಿತ್ತು? ಹಾ ಕೇಳಿ ಅದ್ಕೆ, ನಮ್ಮ ಅಮ್ಮಂಗೆ ನಾನ್ ಗುದ್ದೆ ಅನ್ನೋದು ಮಾತ್ರ ತಲೆಗೆ ಬರೋದು. ಅವಳಿಗೆ ಯಾಕೆ ಗುದ್ದಿದೆ? ಇದಕ್ಕಿಂತ ಮುಂಚೆ 100 ಜನ ಕ್ರಾಸ್ ಮಾಡ್ಕೊಂಡು ಬಂದಿರ್ಲಿಲ್ವಾ? ಅವ್ರಿಗೆ ಯಾಕೆ ಗುದ್ಲಿಲ್ಲ ನಾನು? ಮುಚ್ಚ ಬಾಯಿ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ವಾದ ಬೇರೆ ಮಾಡ್ತೀಯನೋ? ಇವನ್ ಯೋಗ್ಯತೆಗೆ ನೀನ್ ಪರ ವಹಿಸ್ಕೊಂಡ್ ಮಾತಾಡ್ತೀಯಾ? ಅತ್ತೆ, ನಾನೇನ್ ಪರ ವಹಿಸ್ಕೊಂಡ್ ಮಾತಾಡ್ತಾ ಇಲ್ಲ. ಇವಳ ತಂಗಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಿಮಗ್ ನೋವು ಆಗ್ತಿದೆ ಹೊರತು, ಅಷ್ಟ್ ಬಿಟ್ರೆ ಇದೆಲ್ಲ ಯಾಕಾಯ್ತು ಅಂತ ಯೋಚನೆ ಮಾಡ್ತಿಲ್ಲ ನೀವು. ಇದ್ರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ? ಇವನ್ ಸ್ಥಿತಿ ನೋಡಿದ್ರೆ ಅರ್ಥ ಆಗಲ್ವಾ? ಪೊಲೀಸ್ ಅವರು ಕಂಪ್ಲೇಂಟ್ ಲಾಂಚ್ ಮಾಡೋದಕ್ಕೆ ರೆಡಿ ಇದ್ರು. ಆದ್ರೆ ಸುಮಾ ಅದೆಲ್ಲ ಬೇಡ ಅಂತ ಹೇಳಿದ್ಲು. ಅದ ಅವಳು ದೊಡ್ಡ ಗುಣ. ಸಾಕ್ ಸುಮ್ನೆ ರಮ್ಮ. ನಾನು ಕಂಡಿದ್ದೀನಿ ಒಳ್ಳೆತನ. ಇವಳಿಂದಾನೆ ನಾನು ಜೈಲಿಗೆ ಹೋಗೋ ಹಾಗಾಗಿದ್ದು. ಇವಾಗ ಇವಳು ಕೇಸ್ ಕೊಡಲ್ಲ ಅಂತ ಒಳ್ಳೊಳಾಗ್ಬಿಟ್ಲಂತೆ. ಅವಳು ಕೇಸ್ ಕೊಟ್ಟಿದ್ದಿದ್ರೆ ನಾನು ಕೋರ್ಟಲ್ಲೇ ಮಾತಾಡ್ತಿದ್ದೆ. ಏನು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಬಾಯಿಗೆ ಬಂದಾಗ ಮಾತಾಡ್ತಾರ ನಾನಲ್ಲ, ನೀನು. ಇವಳು ಹಾಳಾದ ಫ್ಯಾಮಿಲಿ ಸಪೋರ್ಟ್ ಮಾಡ್ಕೊಂಡು ಮಗನಿಗೆ ಅವಮಾನ ಮಾಡ್ತಾ ಇದ್ಯಾ? ಸುಭಾಷ್, ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಏನಮ್ಮ ಮಾಡ್ತೀರಾ? ಬರೀ ಅವ್ಳು ಕೈ ಮುರಿದೋಯ್ತಾನ ಅಂತ ನಂಗೆ ಈಗ ಬೇಜಾರಾಗ್ತಾ ಇದೆ. ಪ್ರಾಣನೇ ಹೋಗ್ಬೇಕಿತ್ತು ಅವಳ್ದು. ನಿಮಗ್ ಬೇಕಂದಂಗೆಲ್ಲ ಹೊಡಿಯಕ್ಕೆ ನಾನೇನ್ ಬ್ಯಾಂಡ್ ಅನ್ಕೊಂಡ್ರ? ನಿನ್ನಂತವಳ ಅಮ್ಮ ಅಂತ ಕರೆಯಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ. ಅತ್ತೆ ಏನಾಯ್ತು? ಯಾಕೋ ಏನಾಯ್ತು? ಹೋಯ್ ಯಾರೋ ಹೇಳಿದ್ರಪ್ಪ ಮನೆಗ್ ಬರಲ್ಲ ಅಂತ. ಆಲ್ರೆಡಿ ನಿಲ್ಲಕ್ ಆಗದಿರೋಷ್ಟು ಕುಡ್ತಿದ್ಯಾ, ಮತ್ತೆ ಕುಡಿದ್ಯಾ? ಅದನ್ನೆಲ್ಲ ಕೇಳಕ್ ನೀನ್ ಯಾವನು? ನೋಡು, ಇದೆಲ್ಲ ನಿಲ್ಸು. ಇದೇ ಬಿಹೇವಿಯರ್ ಇಂದ ಫ್ರೆಂಡ್ಸ್ನು ಕಳ್ಕೊತ್ಯಾ. ಮೈಂಡೆಡ್ ಸುಬೇ. ಯಾವನು ಬೇಕಿಲ್ಲ. ನಮ್ಮ ಮನೆಯವ್ರೆ ನಂಗಾಗಿಲ್ಲ. ನೀನ್ ಯಾವ ಲೆಕ್ಕನು? ಇದೇ ಕುಣದಿಂದ ನಿಮ್ ಮನೆಯವ್ರಿಗೆ ತೂಚಿ ಅನ್ನೋದು. ನಾವು ಕುಡಿತೀವಿ, ಆದ್ರೆ ನಿನ್ ತರ ನಮ್ಮ ಮನೆಯವ್ರ ತೂಚಿ ಅನ್ಸ್ಕೊಳಲ್ಲ. ಕೇಳಿಸ್ಕೊ, ಇದೆಲ್ಲ ಬಿಟ್ಬಿಡ್ರ. ನಿನ್ ಫ್ರೆಂಡ್ಸ್ ಮಾತು ಕೇಳಲ್ಲ, ಫ್ಯಾಮಿಲಿ ಮಾತು ಕೇಳಲ್ಲ. ಹೋಗಿಲ್ಲಿಂದ.
ಮೈ ಮುಟ್ಟ ದೊಡ್ಡವನಾಗ್ಬಿಟ್ಟ. ಸುಬೇ. ನನ್ ಮೈ ಮುಟ್ಟ ಸುಭಾಷ್. ನೀನ್ ನೀನು ನನ್ನ ಮೈ ಮುಟ್ಟ ಸುಭಾಷ್. ಸುಭಾಷ್, ನೀನು ಎಲ್ಲ ಹೋಗು ಸುಭಾಷ್. ಅತ್ತೆ ಎದಳಿ ಅತ್ತೆ, ಕಣ್ಬಿಡಿ. ಬಾಯ್ ಮುಚ್ಕೊಂಡಿರು. ಅವ್ರಿಗೇನು ಆಗಿಲ್ಲ. ಸತ್ತವ್ರ ಮನೇಲಿ ಅತ್ತಂಗ್ ಅಳ್ಬೇಡ. ಯಾಕೆ ಮನೇಲೇನಾದ್ರೂ ಗಲಾಟೆ ಆಯ್ತಾ? ಹೌದು ಡಾಕ್ಟರ್. ಏನಿಲ್ಲ, ಅಮ್ಮ ಮತ್ತೆ ಮಗನಿಗೆ ಒಂದು ಸಣ್ಣ ಗಲಾಟೆ ಆಯ್ತು ಅಷ್ಟೇ. ಅಷ್ಟಕ್ಕೆ ಅಮ್ಮ ಸೀರಿಯಸ್ ಆಗ್ಬಿಟ್ರು. ಇವ್ರನ್ನ ನೋಡಿದ್ರೆ ಸಣ್ಣ ಗಲಾಟೆ ತರ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇವ್ರ ಬ್ಲಡ್ ಪ್ರೆಷರ್ ತುಂಬಾ ಹೈ ಆಗಿದೆ. ಇದೇ ರೀತಿ ಆದ್ರೆ ಅವ್ರದ್ದು ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಬ್ರೈನ್ ಕೂಡ ಡ್ಯಾಮೇಜ್ ಆಗ್ಬೋದು. ಇವ್ರನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಬೇಕು. ಈಗ ನಾನು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನೊಂದು 6 hours ಬಿಟ್ಟು ನಾನು ಕೊಡೋ ಮಾತ್ರೆಗಳನ್ನ ಕೊಟ್ರೆ ಆಯ್ತು. ಅಮ್ಮನ ಆರೋಗ್ಯಕ್ಕೆ ಏನು ತೊಂದರೆ ಇಲ್ವಲ್ಲ? ನೀವೇನ್ರು ಹೇಗ್ ನೋಡ್ಕೊಂತೀರಾ ಅದ್ರ ಮೇಲೆ ಅವ್ರು ಎಚ್ಚೆತ್ಕೊಳ್ತಾರೆ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ನಾಳೆ ಬಂದು ಮತ್ತೆ ಚೆಕಪ್ ಮಾಡ್ತೀನಿ. ಹಾಗೆ ಓಕೆ, ನಾನು ಹೊರಡ್ತೀನಿ. ಒಂದು ನಂಬರ್. ಓಕೆ. ಅದಕ್ಕೆ ಅಮ್ಮ ಕಣ್ ಬಿಡ್ತಿದ್ದಾರೆ. ಅಮ್ಮಂಗ್ ಪ್ರಜ್ಞೆ ಬಂತು. ಅಮ್ಮಂಗ್ ಇನ್ನೇನು ಆಗಲ್ಲ. ಅಮ್ಮ ಅಮ್ಮ ಇಲ್ಲಿ ನೋಡಮ್ಮ, ನಾನು ನಿನ್ ಮುದ್ದಿನ ಮಗಳು ಜಾನು. ಇಲ್ಲಿ ನೋಡಮ್ಮ. ಅತ್ತೆ ಯಾಕೆ ಅಷ್ಟೊಂದು ಆವೇಶ ಮಾಡ್ಕೊಂಡ್ರಿ? ಅದನ್ನ ಅಲ್ಲಿಗೆ ಬಿಟ್ಬಿಡಿ ಅಂತ ನಾನು ಹೇಳ್ದೆ ಅಲ್ವಾ? ಇದನ್ನೇ ತಾನೇ ನಾನು ಆಗ್ಲಿಂದ ಹೇಳ್ತಾ ಇದ್ದಿದ್ದು. ಇವ್ರಿಗೆ ಬೈಯೋದೇ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೆ ಈ ಪರಿಸ್ಥಿತಿಗೆ ಬಂದಿರೋದು. ಇದಕ್ಕೆಲ್ಲ ನಾನ್ ಕಾರಣನ? ಕುಡಿಯಕ್ ಶುರು ಮಾಡ್ದಾಗ್ಲೆ ನೀವೆಲ್ಲ ಹೊಡೆದು ಅವನಿಗೆ ಬುದ್ಧಿ ಹೇಳಿದ್ದಿದ್ರೆ ಇವತ್ತಿ ಸ್ಥಿತಿನೇ ಬರ್ತಿರ್ಲಿಲ್ಲ. ನಾನು ಹೊಡಿಯಕ್ ಹೋದ್ರು ನೀವೆಲ್ಲ ಸಪೋರ್ಟ್ ಮಾಡಿ ಇವತ್ತು ಅವನ್ನ ಕುಡ್ಕನ್ನಾಗಿ ಮಾಡಿಬಿಟ್ರಿ. ನೋಡಿದ್ರ, ನೀವೇ ಎಲ್ಲ ನೋಡಿದ್ರಲ್ಲ. ಹೆತ್ತ ತಾಯಿ ಅಂತ ಕೂಡ ನೋಡ್ದೆ. ನನ್ ಮೇಲೆ ಕೈ ಮಾಡಕ್ ಬಂದ. ಅವನು ಕುಡ್ದಿದ್ದಾನೆ ಅಂತ ಗೊತ್ತಿತ್ತು ತಾನೆ. ಅವನ್ ತಂಟೆಗೆ ಯಾಕೆ ಹೋಗ್ಬೇಕಿತ್ತು? ಅವ್ನ್ ನಶೆ ಇಳಿಯೋವರೆಗೂ ಕಾಯ್ಬೇಕಿತ್ತು. ಅವನ ಮೈ ಮೇಲೆ ಪ್ರಜ್ಞೆ ಬರೋವರೆಗೂ ಕಾದು ಆಮೇಲೆ ಬೈಬೇಕಿತ್ತ. ಕಾದಿದ್ರೆ ಈ ಪರಿಸ್ಥಿತಿಗೆ ನೀವು ಬರ್ತಿರ್ಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಮ್ಮ ತಾಯಿ, ನಿನ್ ಕೈ ಮುಗಿತೀನಿ, ದಯವಿಟ್ಟು ನನ್ ಪಾಡಿಗೆ ನನ್ ಬಿಟ್ಬಿಡಿ. ಎಲ್ರು ಇಲ್ಲಿಂದ ಹೊಟ್ಟೋಗಿ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ. ನೀವು ಕೂಗಾಡ್ದಷ್ಟು ನಿಮಗ್ BP ಜಾಸ್ತಿ ಆಗುತ್ತೆ ಅಂತ ಡಾಕ್ಟರ್ ಈಗ ತಾನೇ ಹೇಳಿದ್ರು. ಕೂಗಾಡ್ಬೇಡಿ ಅತ್ತೆ. ಅಕ್ಕ ಬಾಬಾ. ಆಯ್ತು, ಕೈ ಮುಗ್ದು ಒಳ್ಳೆಯವಳಾಗೋ ನಾಟಕ ಮಾಡ್ಬೇಡ. ಈಗೇನು ನೇರವಾಗಿ ಮಾತಾಡೋರು ಇಲ್ಲಿ ಇರ್ಬಾರ್ದು ಅಷ್ಟೇ ತಾನೆ? ಸರಿ ಬಿಡಿ, ಹೋಗ್ತೀವಿ. ಜೈ. ನೀನೆಲ್ಲ ಹೋಗ್ಬೇಡ, ನೀನ್ ನನ್ ಜೊತೆನೇ ಇರು. ನೀನಿಲ್ಲ ಇರು. ಹೇಳಿದ್ ಕೇಳಿಸ್ಲಿಲ್ವಾ?
ಹೋಗಿಲ್ಲಿಂದ ಅಂದೆ. ಹೌದಾ, ನಾನು ಹೋಗ್ಬೇಕಾ? ನಿನಗೆ ನಾವೆಲ್ಲ ಕಾಣಿಸಲ್ಲ ಅಲ್ವಾ? ನಮ್ ಪ್ರೀತಿ ಎಲ್ಲ ಏನಕ್ ಬೇಕು ಹೇಳು ನಿಂಗೆ? ನಿನಗ್ ನನ್ಗಿಂತ ಇವಳೇ ಹೆಚ್ಚಾಗ್ಬಿಟ್ಟಿದ್ದಾಳೆ ಅಲ್ವಾ? ಆಯ್ತು, ನೀನ್ ಇವಳ ಜೊತೆನೇ ಇರು, ನಾನು ಹೋಗ್ತೀನಿ. ನೋಡ್ದ್ಯಾ ಸುಮ, ಇವರೆಲ್ಲ ನನ್ನ ಮಕ್ಕಳು. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ನೋಡಿ, ಸುಭಾಷ್ ಅವ್ರನ್ನ ಸರಿ ಮಾಡೋ ಕೆಲಸ ನಂದು. ನಾನು ಅವ್ರ ಬಗ್ಗೆ ನೋಡ್ಕೋತೀನಿ. ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ರೆಸ್ಟ್ ಮಾಡಿ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ನೀನೆಲ್ಲೂ ಹೋಗ್ಬೇಡ. ಇಲ್ಲ ಅತ್ತೆ, ನಾನು ಇಲ್ಲೇ ಇರ್ತೀನಿ, ಮಲ್ಕೊಳ್ಳಿ. ಆಂಟಿ ಆಂಟಿ ನಾನು ಹರ್ಷಿತ್ ಸುಬ್ಬಿ ಫ್ರೆಂಡ್. ಆಂಟಿ ಸುಬ್ಬಿಗೆ ಎಷ್ಟು ಹೇಳಿದ್ರು ಮಿತಿ ಮೀರ್ ಕುಡಿತಾ ಇದ್ದಾನೆ ಆಂಟಿ. ಕುಡ್ದು ಎಲ್ಲಿ ಸತ್ತೋಗ್ತಾನೆ ಅನ್ನೋ ಭಯ ಆಗ್ತಾ ಇದೆ. ನಾವ್ ತಡೆಯೋಕ್ ಹೋದ್ರೆ ನಮ್ಮೇಲೆ ವೈಲೆಂಟ್ ಆಗ್ತಾ ಇದ್ದಾನೆ. ಇವತ್ ಯಾರಿಗಾದ್ರೂ ಏನಾದ್ರು ಮಾಡೇ ಮಾಡ್ತಾನೆ ಆಂಟಿ. ಆಂಟಿ ಅವನ್ನ ಕಟ್ಟಾಕಿದ್ವಿ, ಪ್ಲೀಸ್ ಆಂಟಿ ಅವನ್ನ ಬಂದ್ ಕರ್ಕೊಂಡು ಹೋಗಿ. ಅಡ್ರೆಸ್ ಎಲ್ಲಿ ಅಂತ ಹೇಳ್ತೀರಾ? ಸರಿ ಆಯ್ತು, ನಾನು ಬರ್ತೀನಿ. ಓಕೆ ಆಂಟಿ. ನೀವ್ ಬಂದ್ರ? ಸುಬ್ಬಿ ಅಮ್ಮ ಬರಲ್ವಾ? ಅಮ್ಮಂಗೆ ಹುಷಾರಿಲ್ಲ. ಸುಭಾಷ್ ಅವ್ರು ಎಲ್ಲಿದ್ದಾರೆ? ಮೊದ್ಲೇ ಅವನಿಗೆ ನಿಮ್ ಕಂಡ್ರೆ ಆಗಲ್ಲ, ಯಾವಾಗ್ಲೂ ಬೈಕೋತಾನೆ ಇರ್ತಾನೆ. ಇವಾಗ ಮತ್ತೆ ನಿಮ್ನೇನಾದ್ರೂ ನೋಡಿದ್ರೆ ಮತ್ತೆ ಕೋಪ ಮಾಡ್ಕೋತಾನೆ. ಬೇಡ. ಮೊದ್ಲೇ ಅವ್ನು ಔಟ್ ಆಫ್ ಕಂಟ್ರೋಲ್ ಅಲ್ಲಿ ಇದ್ದಾನೆ. ಅವ್ನಿಗೇನಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರ ಗತಿ ಹೇಳಿ? ಅಯ್ಯೋ, ಹಾಗೇನು ಆಗಲ್ಲ. ಸುಭಾಷ್ ಅವ್ರ ಹತ್ರ ನಾನ್ ಸಮಾಧಾನವಾಗಿ ಮಾತಾಡ್ತೀನಿ. ಎಲ್ಲಿದ್ದ ನನ್ ಮೈದ್ರ? ಅಲ್ಲೇ ಹಾಲಲ್ಲಿ. ಬರ್ರಿ, ಅದೆಲ್ಲಿದಂತ ತೋರಿಸಿ.